ಅಪೂರ್ವ ಅವರೇ, ಹ್ಮ್. ಈ ಒಂದು ಸ್ಟೋರಿ ನಿಮ್ಮನ್ನ ನವರತ್ನ ಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಕಿರಣ್ ಅವ್ರ ಆಗಿರ್ಬೋದು ಬಂದು ನಿಮಗೆ ಅಪ್ರೋಚ್ ಮಾಡಿದಾಗ ಚಂದನ್ ಅವ್ರು ಇದಾರೆ ಅಂತ ಆಕ್ಸೆಪ್ಟ್ ಮಾಡ್ಕೊಟ್ರ ಅಥವಾ ಕತೆ ಇಷ್ಟ ಆಗಿ ಒಪ್ಕೊಟ್ರ? ಕತೆ ಇಷ್ಟ ಆಗಿ ಪ್ಲಸ್ ಚಂದನ್ ಆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿನೇ ಒಪ್ಕೊಂಡಿದ್ದೆ. ಎರಡೂ ಚೆನ್ನಾಗ್ ಅನ್ಸ್ತು. ಅದಕ್ಕಿಂತ ಹೆಚ್ಚಾಗಿ ನವರಸನ್ ಸರ್ ಕ್ರಿಯೇಟಿವ್ ಹೆಡ್ ಪ್ಲಸ್ ಪ್ರೊಡ್ಯೂಸರ್ ಆಗಿದ್ರು. ಸೊ ಇವರು ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆಲ್ರೆಡಿ. ನನಗೆ ಗೊತ್ತಿತ್ತು ಪ್ರಮೋಷನ್ಸ್ ಆಕ್ಟಿವಿಟೀಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಸಿನಿಮಾನ ಒಂದ್ ಲೆವೆಲ್ ರೀಚ್ ಮಾಡಿಸ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಸೊ ಈ ತರ ಆದಾಗ ಹೀರೋಯಿನ್ಸ್ ಗಳಿಗೆ ಅದೇ ಅಲ್ವಾ ಇವಾಗ ಬೇಕಾಗಿರೋದು, ರೀಚ್ ಆಗ್ಬೇಕು, ಜನಗಳಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ನವರಸನ್ ಸರ್ ದಿ ಬೆಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಕತೆ ಚೆನ್ನಾಗಿತ್ತು, ಯಾಕೆಂದ್ರೆ ನಾನು ಕತೆನಲ್ಲಿ ತುಂಬಾ ಚೂಸಿ ಆಗಿರ್ತೀನಿ. ಕತೆನ ಒಳ್ಳೆ ಕತೆ ಇರ್ಬೇಕು ಮೇಯ್ನು, ಹಾಗಾಗಿ ಒಪ್ಕೊಂಡೆ. ನೀವ್ ಈಗ ತಾನೇ ಹೇಳ್ತಾ ಸ್ಟೋರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಆಸ್ ಎ ಆಕ್ಟ್ರೆಸ್ ಆಗ್ಬಿಟ್ಟು ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಶಿಯಸ್ ಕಾಣಿಸ್ತು ಅಂಡ್ ಹಾಗೇನೆ ಏನೆಲ್ಲ ಕಲಿತ್ರಿ ಸೂತ್ರಧಾರಿ ಸಿನಿಮಾ ತಂಡದಿಂದ ಅಂತ? ಡಿಫ್ರೆನ್ಸ್ ಅನ್ನೋದಕ್ಕಿಂತ ಒಂದೊಂದ್ ಕತೆ ಒಂದೊಂದ್ ರೀತಿ ಇರುತ್ತೆ. ಇವಾಗ ಮಾಡಿದ ಸಿನಿಮಾಗಳೆಲ್ಲ ಅದ್ ಬೇರೆ ಬೇರೆನೆ ಕತೆ ಹೋಗುತ್ತೆ, ಬೇರೆ ಪಾತ್ರ, ನಾನೇ ಬೇರೆ ತರ ನನ್ನ ಕಾಸ್ಟ್ಯೂಮ್ ಇಂದ ಆಗಿರ್ಬೋದು, ನನ್ನ ಫುಲ್ ಚೇಂಜ್ ಆಗಿರ್ತೀನಿ. ಈ ಸಿನಿಮಾದಲ್ಲೂ ಸ್ವಲ್ಪ ಗ್ಲಾಮರಸ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತೀನಿ ಅಷ್ಟೇನೆ. ಸೊ ಒಂದೊಂದ್ ಪಾತ್ರನೂ ಒಂದೊಂದ್ ತರ ಜೀವ, ಅದಕ್ಕೆ ಜೀವ ತುಂಬಬೇಕಾಗುತ್ತೆ. ಇದ್ರಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿ ಇವ್ರಿಗೆ ಸಾಥ್ ಕೊಟ್ಕೊಂಡು ಮಜವಾಗಿತ್ತು ಕತೆ. ಈ ಒಂದು ಸಿನಿಮಾಕ್ಕೆ ಬಂಡವಾಳ ಹಾಕೋದ್ರ ಜೊತೆಗೆ ಚಂದನ್ ಅವರನ್ನ ನಾಯಕನಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ಒಬ್ಬ ಪ್ರೊಡ್ಯೂಸರ್, ಬಿಕಾಸ್ ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ತರ, ಬಿಕಾಸ್ ಅವ್ರದ್ದು ರ್ಯಾಪರ್ ಆಗಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿರುವಂತದ್ದು. ಬಿಕಾಸ್ ನೀವು ಸ್ವಲ್ಪ ಯೋಚನೆ ಮಾಡಿದ್ರ ಅಥವಾ ಫ್ರೆಂಡ್ ಅಂತ ಏನಾದ್ರು ಕೊಟ್ಟಿದ್ದ? ಅಲ್ಲ, ಅವ್ರು ನನ್ನ ಫ್ರೆಂಡ್ ಅಲ್ವೇ ಅಲ್ಲ. ಫಸ್ಟ್ ಬಿಫೋರ್ ನಾವು ಒಂದ್ 2 ಇವೆಂಟ್ 3 ಇವೆಂಟ್ ಅಲ್ಲಿ ಜಸ್ಟ್ ಆಯ್ ಬಾಯ್ ಅಂತ ಮಾತಾಡಿದ್ವಿ ಅಷ್ಟೇ. ಬಟ್ ನಾನು ಅದನ್ನ ಹೇಳ್ತೀನಲ್ಲ, ನಾನು ತುಂಬಾ ಜನಗಳಿಗೆ, ಈಗ ಕಿನಾಲ್ ರಾಜ್ ಅವರು ಬಂದ್ರು, ಫಸ್ಟ್ ಅವ್ರಿಗೆ ಸಾಂಗ್ ಕೊಟ್ಟು ಇಂಟ್ರಡಕ್ಷನ್ ಕೊಟ್ಟಿದ್ದೆ ನಾನು ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಏನಂದ್ರೆ ಅವರು ರವಿ ಬಸ್ರು ಸರ್ ಕರ್ಕೊಂಡು ಪರಿಚಯ ಮಾಡಿಸಿದ್ರು. ಸರ್ ಈ ತರ ಇದೆ, ಇವರು ನೋಡಿ ಈ ತರ ಮಾಡ್ಬೋದು ಅಂದ್ರೆ ನಾನು ಹೇಳಿದೆ ಬರೀರಿ ಅಂದ್ರೆ ಬರ್ದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಳ್ಳೆ ಪ್ರತಿಭೆ ಎಲ್ಲಿದೆಯೋ ಅದನ್ನ ತರ, ಈಗ ಅದರಿಂದ ನನಗೆ ಡಿಫ್ರೆನ್ಷಿಯೇಟ್ ಏನು ಆಗೋದಿಲ್ಲ. ಈಗ ಒಳ್ಳೆ ಪ್ರತಿಭೆ, ನೀವು ಕಿರಣ್ ಡೈರೆಕ್ಷನ್ ಮಾಡ್ತಿದ್ದಾನೆ, ಅದರಿಂದ ಏನು ನನ್ ಡಿಫ್ರೆನ್ಷಿಯೇಟ್ ಏನಿಲ್ಲ. ಯಾಕಂದ್ರೆ ಅವ್ನು ಇವ್ ಇಂಡಸ್ಟ್ರಿಗೆ ಬಂದ, ಈ ಒಂದು ಸಿನಿಮಾ ಸಕ್ಸಸ್ ಆದ್ರೆ ಅವ್ನ ಕೆರಿಯರ್ ಸೆಟ್ಲ್ ಆಯ್ತು, ಅವ್ನು ಹೋಗ್ತಾನೆ. ಈ ತರ ಈಗ ಚಂದನ್ ಅವರು ಆಲ್ರೆಡಿ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಆರ್ಟಿಸ್ಟ್. ಅಂದ್ರೆ ಏನು ಆಲ್ಬಮ್ಸ್ ಎಲ್ಲ ಮಾಡ್ತಿದ್ರು ಅವರು, ಆ ಸಾಂಗ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಿದ್ವಿ. ನಾನು ಎಲ್ಲೂ ಹೋದ್ರು ಸಾಂಗ್ಸ್ ತುಂಬಾ ಇಷ್ಟ ನನಗೆ. ಬಟ್ ಡೈರೆಕ್ಟ್ ಪರ್ಸನ್ ನ ಮೀಟ್ ಆದಾಗ ಇಸ್ ವೆರಿ ಹಂಬಲ್ ಅಂಡ್ ಡೌನ್ ಟು ಎರ್ತ್ ಇದ್ದಾಗ ನಮ್ಗೆ ಅನ್ಸೋದು ಏನಂದ್ರೆ, ಯಾರಿಗೊಬ್ರಿಗೆ ಮಾಡೋದಕ್ಕಿಂತ ನಮ್ಗೆ ಹಂಬಲ್ ತುಂಬಾ ಚೆನ್ನಾಗಿದ್ದಾರೆ, ಇವ್ರ ಜೊತೆ ವರ್ಕ್ ಮಾಡೋಣ, ಯಾಕೆ ಇವ್ರಿಗೆ ಮಾಡಬಾರ್ದು ಅನ್ನೋದು ಅನ್ಸುತ್ತೆ. ಈಗ ಬೇರೆ ತುಂಬಾ ಜನ ನನ್ಗೆ ಹೇಳಿದ್ರು, ಇವ್ರನ್ನ ಹಾಕೊಂಡ್ರೆ ಇಷ್ಟು ಸ್ಯಾಟಲೈಟು ಡಿಜಿಟಲ್ ಅದು ಇದು ಅಂತೆಲ್ಲ ಹೇಳಿದ್ರು. ಬಟ್ ಅದು ಗ್ಯಾರಂಟಿ ಇಲ್ಲ, ಇವತ್ತು ಯಾರಿಗೂ ಏನೂ ಇಲ್ಲ ಆಯ್ತಾ. ನಾನು ಅವತ್ತೇನಾದ್ರು ಆತರ ಮಾತು ಮಾಡಿದ್ರೆ ಇವತ್ತು ಅದೇ ಪರಿಸ್ಥಿತಿಲೇ ಇರ್ತಿದ್ವಿ. ಬಟ್ ಈಗ ಐ ಆಮ್ ಪ್ರೌಡ್ ಟುಡೇ, ಯಾಕಂದ್ರೆ ಇವತ್ತು ಚಂದನ್ ಅವರು ಇವತ್ತು ಇಂಡಸ್ಟ್ರಿಯಲ್ಲಿ ಬಂದು ಫಸ್ಟ್ ಸಿನಿಮಾ ಇದು ರಿಲೀಸ್ ಆದ್ರೆ ಅವರೊಂದು ಹೀರೋ ನಿಂತ್ಕೊಂಡ್ರು ಅಂದ್ರೆ ನನ್ಗೆ ಲೈಫ್ ಟೈಮ್ ಒಂದು ಖುಷಿ ಇರತ್ತೆ. ನಮ್ಮ ಬ್ಯಾನರ್ ಅಲ್ಲಿ ಅವ್ರು ಬಂದು ಲಾಂಚ್ ಆದ್ರು ಖುಷಿ ಇದೆ, ಅರ್ಥ ಇದೆ. ಆ ಒಂದು ಖುಷಿ ನಮ್ಗೆ ಇರ್ಬೇಕು ಯಾವಾಗ್ಲೂ. ಆ ಒಂದು ಇದಕ್ಕೆ ನನಗೆ ಆಮೇಲೆ ಅವ್ರದ್ದು ಪರ್ಫಾರ್ಮೆನ್ಸ್ ಆಗ್ಬೋದು, ಏನ್ ಹೇಳಿದ್ರೆ ಬಂದು ಅವ್ರು ಇದ್ದಿದ್ದು ನನ್ನ ಹತ್ರ ಮೀಟ್ ಆಗ ತುಂಬಾ ದಪ್ಪ ಇದ್ರು, ಟಕ್ಕಂತ 12-13 kg ಕಮ್ಮಿ ಆದ್ರು ಒಂದು 45-50 ಡೇಸ್ ಅಲ್ಲಿ. ಆ ಡೆಡಿಕೇಶನ್, ಆ ಒಂದು ಅವ್ರಿಗೆ ಇರೋಂತ ಇದು ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸಿನಿಮಾ ಎಂಟೈರ್ ಕಂಪ್ಲೀಟ್ ಆಗಿ ನೋಡಿ, ಇವತ್ತು ನಾವೆಲ್ಲ ತಿರುಪತಿಗೆಲ್ಲ ಹೋಗಿ ಬಂದ್ವಿ. ಎಂಟೈರ್ ಟೀಮ್ ವರ್ಕ್ ಅವತ್ತು ಹೆಂಗಿತ್ತು ಇವತ್ತು ಅದೇ, ಇನ್ನೂ ಬಾಂಡಿಂಗ್ ಜಾಸ್ತಿ ಆಗಿದೆ ಟೀಮಲ್ಲಿ. ಇನ್ನು ಮುಂದೆ ಇನ್ನೂ ಸಿನಿಮಾಗಳು ಪ್ಲಾನ್ ಮಾಡ್ಕೊಂಡು ಮಾಡೋಂಥ ಅವಕಾಶ ದೇವ್ರು ಕೊಡ್ಲಿ ನಮ್ಗೆ ಅಷ್ಟೇ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.